ಹಾಯ್, ವೆಲ್ಕಮ್ ಟು ಈಶಾನ್ಯ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. ಇಂದಿನ ವಿಡಿಯೋದಲ್ಲಿ ಆರಂಭಿಕ ಚಾಲುಕ್ಯರು ಮತ್ತು ಇಮ್ಮಡಿ ಪುಲಕೇಶಿಯ ಸಾಧನೆಗಳು. ಪ್ರಾಚೀನ ಭಾರತದ ಇತಿಹಾಸದ ಭಾಗದಲ್ಲಿ ಇಮ್ಮಡಿ ಪುಲಕೇಶಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೊತೆಗೇ ಬನವಾಸಿ ಕದಂಬರು ಮತ್ತು ತಲಕಾಡಿನ ಗಂಗರನ್ನ ಕುರಿತಾಗಿ ಕೂಡ ಸಂಕ್ಷಿಪ್ತ ವಿಚಾರಗಳನ್ನು ತಿಳ್ಕೊಂಡು ಅನಂತರ ಆರಂಭಿಕ ಚಾಲುಕ್ಯರಿಗೆ ಬರೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ಬೆಲ್ ಐಕನನ್ನು ಒತ್ತಿ. ಬೆಲ್ ಐಕನ್ ಒತ್ತಿದರೆ ನಿಮಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಲೋಡ್ ಆಗ್ತಿದ್ದಾಗೇ ನೋಟಿಫಿಕೇಶನ್ ಬರೋದ್ರಿಂದ ನೋಡೋದಕ್ಕೆ ತುಂಬ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಆರಂಭಿಕ ಚಾಲುಕ್ಯರನ್ನು ಬಾದಾಮಿ ಚಾಲುಕ್ಯರೆಂದು ಕೂಡ ಕರೀತೇವೆ. ಯಾಕೆಂದರೆ ಇವರ ರಾಜಧಾನಿ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಹಾಗಾಗಿ ಒಂದು ಅಂಕದ ಪ್ರಶ್ನೆ, ಬಹಳ ಇಂಪಾರ್ಟೆಂಟು. ಬಾದಾಮಿಯ ಅತ್ಯಂತ ಪ್ರಾಚೀನ ಹೆಸರು ಅಥವಾ ಮೊದಲ ಹೆಸರು ವಾತಾಪಿ ಅಂತೇಳಿ ಕರೀತೇವೆ. ಆರಂಭಿಕ ಚಾಲುಕ್ಯರ ಅಥವಾ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಾಹ. ಇವರನ್ನು ತಿಳ್ಕೊಳ್ಳೋ ಪೂರ್ವದಲ್ಲಿ ನಾವು ಪಠ್ಯಕ್ರಮದ ಪ್ರಕಾರವಾಗಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥ ಎರಡು ಪ್ರಧಾನ ರಾಜವಂಶಗಳು, ಆರಂಭಿಕ ರಾಜವಂಶಗಳಾಗಿರ್ತಕ್ಕಂಥ ಕದಂಬರು ಮತ್ತು ಗಂಗರ ಬಗ್ಗೆ ಕುರಿತಾಗಿ ತಿಳ್ಕೊಂಡು ಅನಂತರ ಆರಂಭಿಕ ಚಾಲುಕ್ಯರ ಬಗ್ಗೆ ಬರೋಣ. ಕದಂಬರು, ಇವರನ್ನ ಬನವಾಸಿಯ ಕದಂಬರು ಅಂತಲೇ ಕರೆಯಲಾಗುತ್ತೆ. ಕಾರಣ ಬನವಾಸಿ ಅವರ ರಾಜಧಾನಿ ಕೇಂದ್ರ. ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಐತಿಹಾಸಿಕ ಸ್ಥಳ ಬನವಾಸಿಯ ಕದಂಬರು. ಮಧುಕೇಶ್ವರ ದೇವಸ್ಥಾನ ಬನವಾಸಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಆಕರ್ಷಣೆ. ಕರ್ನಾಟಕದ ಮೊದಲ ಅರಸು ಮನೆತನ ಕದಂಬರು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಕರ್ನಾಟಕದಲ್ಲಿ ಕನ್ನಡಿಗರೇ ಸ್ಥಾಪನೆ ಮಾಡಿದಂಥ ಒಂದು ಆಳ್ವಿಕೆ ಮಾಡಿದಂಥ ವಂಶ ಯಾವುದು ಅಂತಂದ್ರೆ ಕದಂಬರು. ಮೊದಲ ರಾಜವಂಶ, ಮೊದಲ ಅರಸು ಮನೆತನ ಕದಂಬರು ಅಂತ ಕರೀತೇವೆ. ಇವರ ಸ್ಥಾಪಕ ಮಯೂರವರ್ಮ ಮೂಲತಃ ಬ್ರಾಹ್ಮಣನಾಗಿದ್ದಂಥ ವ್ಯಕ್ತಿ. ಈತ ಉನ್ನತ ವೇದಾಧ್ಯಯನಕ್ಕಾಗಿ ಪಲ್ಲವರ ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆದಂಥ ಅವಮಾನದಿಂದಾಗಿ ಅದಕ್ಕೆ ಪ್ರತೀಕಾರಕವಾಗಿ ಇಲ್ಲಿ ಪಲ್ಲವ ದೊರೆಯ ಸೈನಿಕರ ಅಶ್ವಗಳು ಆತನ ಮಡಿಬಟ್ಟೆನ ತುಳ್ಕೊಂಡು ಹೋಗ್ತವೆ. ಇದನ್ನು ಕಂಪ್ಲೇಂಟ್ ಮಾಡ್ಕೊಂಡು ಹೋದಂತಹ ಮಯೂರ ಶರ್ಮನಿಗೆ ಪಲ್ಲವ ದೊರೆ ಅವಮಾನ ಮಾಡಿ ಕಳಿಸ್ತಾನೆ. ಅದರಿಂದ ಪ್ರತೀಕಾರಕವಾಗಿ ಮಯೂರವರ್ಮ ದರ್ಬ ಹಿಡಿಯುವ ಕೈಯಲ್ಲಿ ಕತ್ತಿನ ಹಿಡ್ಕೊಂಡು ಮಯೂರ ಶರ್ಮನಾಗಿ ತನ್ನದೇ ಆಗಿರ್ತಕ್ಕಂಥ ಸೈನ್ಯವನ್ನು ಕಟ್ಟಿಕೊಂಡು ಪಲ್ಲವರನ್ನು ಸೋಲಿಸಿ ರಾಜ್ಯನ ಕಟ್ಕೋತಾನೆ. ಆ ರಾಜ್ಯವೇ ಕದಂಬ ಮನೆತನ ಅಂತ ಉಲ್ಲೇಖ ಮಾಡ್ಕೊಳ್ತೇವೆ. ಕದಂಬ ವೃಕ್ಷರಿಂದಾಗಿ ಈ ಮನೆತನಕ್ಕೆ ಹೆಸರು ಬಂತು ಎಂಬ ಇತಿಹಾಸವನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಿ. ಇದೇ ರೀತಿ ಬಹಳಷ್ಟು ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಅವರ ಮೂಲಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಸಮಾನಶಕ 4ರಿಂದ 6ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದಂಥ ಸಂತತಿಯಾಗಿ ನಾವು ಕದಂಬರನ್ನು ಗುರುತಿಸ್ತೇವೆ. ಇಲ್ಲಿ ಎರಡು ಅತ್ಯಂತ ಉಲ್ಲೇಖನೀಯವಾದ ಅಂಶಗಳು. ಒಂದು ಹಲ್ಮಿಡಿ ಶಾಸನ, ಹಲ್ಮಿಡಿ ಅಥವಾ ಪಲ್ಮಿಡಿ ಅಂತೇಳಿ ಕೂಡ ಹೇಳಲಾಗುತ್ತೆ. ಹಲ್ಮಿಡಿ ಶಾಸನ ಸಾಮಾನ್ಯ ಶಕ 450ರಲ್ಲಿ ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ, ಕಾಕುತ್ಸವರ್ಮ ಕದಂಬರ ರಾಜನಾಗಿ ಆಳ್ವಿಕೆ ಮಾಡಿದ ಕಾಲದಲ್ಲಿ ಹೊರಡಿಸಿದಂತಹ ಶಾಸನ ಇದು. ವಾಸ್ತವವಾಗಿದು ಮೃಗೇಂದ್ರ ಮತ್ತು ನಾಗ ಅಂತಕ್ಕಂಥ ಇಬ್ಬರು, ಮೃಗೇಂದ್ರ ಮತ್ತು ನಾಗ ಇಬ್ಬರು ಕದಂಬರ ಅಡಿಯಾಳುಗಳಾಗಿ ಅವತ್ತಿನ ಹಾಸನ ಜಿಲ್ಲೆಯಲ್ಲಿ ಆಳ್ವಿಕೆನ ಮಾಡ್ತಾ ಇದ್ರು. ಈ ಇಬ್ಬರು ವಿಜಯ ಅಂತ, ಎಲ್ಲ ಭಟಾರಿಯ ಪುತ್ರ ವಿಜಯ ಅಂತಕ್ಕಂಥವನು ಕೇಕೆ ಮತ್ತು ಪಲ್ಲವರೊಂದಿಗೆ ಗೆಲುವನ್ನು ಪಡ್ಕೊಳ್ತಾನೆ. ಆ ಗೆಲುವಿನ ಗೌರವಿಸುವ ಉದ್ದೇಶಕ್ಕಾಗಿಯೇ ಈ ಹಲ್ಮಿಡಿ ಮತ್ತು 300 ಎಂಬ ಹಳ್ಳಿಗಳನ್ನು ಅವರಿಗೆ ಬಿಟ್ಕೊಡ್ತಾರೆ. ಅದನ್ನೇ ಹಲ್ಮಿಡಿ ಶಾಸನದಲ್ಲಿರ್ತಕ್ಕಂಥ ಸಾರಾಂಶ. ಇದು ಗದ್ಯ ರೂಪದಲ್ಲಿರುವಂಥ ಶಾಸನ. ಸಂಸ್ಕೃತದಲ್ಲಿ ಆರಂಭ ಆಗುತ್ತೆ, ಕನ್ನಡದಲ್ಲೂ ಕೂಡ ಇದನ್ನು ಕಾಣ್ತಾ ಹೋಗ್ತೀವಿ. ಕನ್ನಡ ಲಿಪಿಯ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇನ್ನು ಕದಂಬರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಯಾವುದು ಅನ್ನೋದಾದರೆ ತಾಳಗುಂದ, ಬಳ್ಳಿಗಾವಿ, ಬಂಕಾಪುರ, ಕಪ್ಪತ್ತೂರು. ತಾಳಗುಂದ, ಬಳ್ಳಿಗಾವಿ, ಬಂಕಾಪುರ ಮತ್ತು ಕಪ್ಪತ್ತೂರು ಇವು ಕದಂಬರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇನ್ನು ತಲಕಾಡಿನ ಗಂಗರು. ತಲಕಾಡು ಪ್ರಧಾನ ರಾಜಧಾನಿ ಕೇಂದ್ರ. ಆ ಕಾರಣಕ್ಕಾಗಿ ಇವ್ರನ್ನ ತಲಕಾಡಿನ ಗಂಗರು ಅಂತೇಳಿ ಕರೆಯಲಾಗುತ್ತೆ. ಸ್ಥಾಪಕ ಕೊಂಗಣಿ ವರ್ಮ. ಜೈನ ಗುರು ಸಿಂಹನಂದಿ ಒಂದು ಆಶೀರ್ವಾದ ಮತ್ತು ಸಹಕಾರದಿಂದ, ಬೆಂಬಲದಿಂದ ಕೊಂಗಣಿ ವರ್ಮ ಅಂತಕ್ಕಂಥವನು ಗಂಗ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಇವರ ಆರಂಭದ ರಾಜಧಾನಿ ಕೋಲಾರ ಅಥವಾ ಕೋಲಾಲಪುರ ಅಂತ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಕೋಲಾರ, ಮಣ್ಣೆ ಇವು ಅವರ ಪ್ರಮುಖ ರಾಜಧಾನಿ ಕೇಂದ್ರಗಳಾಗಿದ್ದವು ಆರಂಭದಲ್ಲಿ. ಆದರೆ ಪ್ರಧಾನ ರಾಜಧಾನಿ ಕೇಂದ್ರ ತಲಕಾಡು. ತಲಕಾಡಿನಿಂದಲೇ ಸುದೀರ್ಘ ಆಳ್ವಿಕೆಯನ್ನು ಮಾಡ್ತಾರೆ. ಆ ಕಾರಣಕ್ಕೆ ತಲಕಾಡಿನ ಗಂಗರು ಅಂತೇಳಿ ಅವ್ರನ್ನ ಕರೆಯಲಾಗುತ್ತೆ. ಅವರ ರಾಜ್ಯವನ್ನು ಗಂಗವಾಡಿ ಅಂತೇಳಿ ಕರೆಯಲಾಗುತ್ತೆ. ಇವರ ಪ್ರಸಿದ್ಧ ದೊರೆ ದುರ್ವಿನೀತ. ಈ ಒಂದು ಸಂತತಿಗೆ ಸಂಬಂಧಪಟ್ಟಂಗೆ ಪ್ರಮುಖ ಶಾಸನಗಳು ಯಾವುದು ಅಂದರೆ ಅಟಕೂರು ಶಿಲಾಶಾಸನ ಮತ್ತು ದೊಡ್ಡ ಹುಂಡಿ ಶಿಲಾಶಾಸನ. ಅಟಕೂರು ಶಿಲಾಶಾಸನ ಮತ್ತು ದೊಡ್ಡ ಹುಂಡಿ ಶಿಲಾಶಾಸನ ಎರಡು ಗಂಗರ ಕಾಲದ ಪ್ರಸಿದ್ಧ ಶಾಸನಗಳು. ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಅದರಲ್ಲಿ ಪ್ರಮುಖ ಉಲ್ಲೇಖ ದೇವಸ್ಥಾನಗಳನ್ನ ಉಲ್ಲೇಖ ಮಾಡೋದಾದರೆ ಕಪಿಲೇಶ್ವರ ದೇವಸ್ಥಾನ ಮಣ್ಣೆ, ಮಹಾಲಿಂಗೇಶ್ವರ ದೇವಸ್ಥಾನ ವರುಣ, ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯ ತಲಕಾಡು, ಭೋಗನಂದೀಶ್ವರ ದೇವಾಲಯ ನಂದಿ. ಇವು ಗಂಗರು ನಿರ್ಮಾಣ ಮಾಡುವಂಥ ವಾಸ್ತುಶಿಲ್ಪದ ಹೆಗ್ಗುರುತುಗಳು. ಬಹಳ ಅತ್ಯಂತ ವಿಶ್ವಶ್ರೇಷ್ಠ ದರ್ಜೆಯ ವಿಶ್ವವಿಖ್ಯಾತಿನ ಪಡೆದ ಗೊಮ್ಮಟೇಶ್ವರ ಮೂರ್ತಿ ಕೂಡ ಗಂಗರ ಪ್ರಸಿದ್ಧವಾದಂಥ ಕೊಡುಗೆ. ಇವತ್ತಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಒಂದು ಪ್ರಸಿದ್ಧವಾದಂಥ ಜೈನ ಕೇಂದ್ರ. ಅಲ್ಲಿನ ಗೊಮ್ಮಟೇಶ್ವರ ಮೂರ್ತಿ ಸುಮಾರು 58 ಅಡಿ ಎತ್ತರದ ಏಕಶಿಲಾ ಮೂರ್ತಿ. ಇದನ್ನ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯ 1983ರಲ್ಲಿ ನಿರ್ಮಾಣ ಮಾಡ್ತಾನೆ, ಪ್ರತಿಷ್ಠಾಪನೆ ಮಾಡ್ತಾನೆ. ಇದು ಕಾಲಾನುಕ್ರಮಣಕ್ಕೆಲ್ಲ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಈವೆಂಟು. 1983ರಲ್ಲಿ ಚಾವುಂಡರಾಯ ಇದನ್ನ ಶ್ರವಣಬೆಳಗೊಳದಲ್ಲಿ ಏಕಶಿಲಾ ಮೂರ್ತಿಯನ್ನ ಕೆತ್ತಿಸ್ತಾನೆ ಅಥವಾ ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಪ್ರಧಾನ ಶಿಲ್ಪಿ ಅರಿಷ್ಟನೇಮಿ ಅಂತೇಳಿ ವಿಶ್ವದ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ ಮೂರ್ತಿಯ ಹೆಗ್ಗಳಿಕೆಯನ್ನು ನಾವು ಇಲ್ಲಿ ಉಲ್ಲೇಖನೀಯವಾಗಿ ನೋಡಬಹುದು. ಇನ್ನು ಆರಂಭಿಕ ಚಾಲುಕ್ಯರಿಗೆ ಬರೋಣ. ಆರಂಭಿಕ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರನ್ನ ಕುರಿತಾಗಿ ಅವಲೋಕನ ಮಾಡೋದಾದ್ರೆ, ಈ ಸಾಮ್ರಾಜ್ಯದ ಸ್ಥಾಪಕ ಜಯಸಿಂಹನನ್ನ ಮೂಲ ಪುರುಷ ಅಂತೇಳಿ ಕರಿತೇವೆ. ಅವ್ರ ಶಾಸನ ಉಲ್ಲೇಖ ಮಾಡೋರು ಕಾಣ್ತೇವೆ. ಜೊತೆಗೆ ಆರಂಭಿಕ ಚಾಲುಕ್ಯರು ಮಾನವ್ಯ ಗೋತ್ರಕ್ಕೆ ಸೇರಿದ ಹರೀತಿ ಪುತ್ರರು ಅಂತೇಳಿ ತಮ್ಮನ್ನು ತಾವೇ ಶಾಸನದಲ್ಲಿ ಕರ್ಕೊಂಡಿದ್ದಾರೆ. ಇವರ ಮೊದಲ ಐತಿಹಾಸಿಕ ದೊರೆ 1ನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಅಥವಾ ಆರಂಭಿಕ ಚಾಲುಕ್ಯರ ಅತ್ಯಂತ ಮೊದಲ ಐತಿಹಾಸಿಕ ದೊರೆ ಅಂತೇಳಿ ಪರಿಗಣಿಸಲ್ಪಡ್ತಾನೆ. ಈತನ ಶಾಸನ ಬಾದಾಮಿ ಶಾಸನವನ್ನು ಹೊರಡಿಸ್ತಾನೆ ಇವನೇ. ಈ ಶಾಸನದಲ್ಲಿ ಈತ ಅಶ್ವಮೇಧ ಯಾಗ ಮಾಡಿದ ಬಗ್ಗೆ ಮತ್ತು ಬಾದಾಮಿ ಕೋಟೆಯನ್ನು ಕಟ್ಟಿಸಿದ ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣಬಹುದು. ಹಾಗಾಗಿ ಬಾದಾಮಿ ಕೋಟೆಯನ್ನು ಕಟ್ಟಿಸಿದ ದೊರೆ 1ನೇ ಪುಲಕೇಶಿ. ಇವರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿ 609ರಿಂದ 642 ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಿದಂಥ ಇಡೀ ಬಾದಾಮಿ ಚಾಲುಕ್ಯರ ಅರಸರಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ದೊರೆ. ಇಡೀ ದಕ್ಷಿಣ ಭಾರತವನ್ನೇ ತನ್ನ ಅಧೀನಕ್ಕೆ ಒಳಪಡಿಸ್ಕೊಂಡಿದ್ದ ಬಾದಾಮಿ ಚಾಲುಕ್ಯರ ಸಾರ್ವಭೌಮತ್ವವನ್ನು ಇಡೀ ದಕ್ಷಿಣ ಭಾರತದ ಉದ್ದಗಲಕ್ಕೂ ಕೂಡ ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆ ಇಮ್ಮಡಿ ಪುಲಕೇಶಿ ಸಲ್ಲುತ್ತೆ. ಆ ಕಾರಣಕ್ಕಾಗಿ ಇಮ್ಮಡಿ ಪುಲಕೇಶಿನ ಬಾದಾಮಿ ಚಾಲುಕ್ಯರ ಅಥವಾ ಆರಂಭಿಕ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರೆಯಲಾಗುತ್ತೆ. ಈತನ ಇತಿಹಾಸ ತಿಳ್ಕೊಳ್ಬೇಕು ಅಂದ್ರೆ ನಮಗಿರ್ತಕ್ಕಂಥ ಆಧಾರಗಳು ಯಾವುದು ಅಂತಂದ್ರೆ ಹುಯನ್ಸಾಂಗನ ಸಿಯುಕಿ ಗ್ರಂಥ, ಬಾಣಭಟ್ಟನ ಹರ್ಷಚರಿತೆ ಮತ್ತು ರವಿಕೀರ್ತಿ ಐಹೊಳೆ ಶಿಲಾಶಾಸನ, ಇದನ್ನು ಐಹೊಳೆ ಪ್ರಸ್ತುತ ಶಾಸನ ಅಂತ ಕೂಡ ಕರೆಯಲಾಗುತ್ತೆ. ಈ ಮೂರು ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯ ಒಂದು ಇತಿಹಾಸವನ್ನು ಕುರಿತಾಗಿ ಪುನರಚನೆ ಮಾಡಿದ ಇತಿಹಾಸಕಾರರಿಗೆ ಮೂಲ ಆಧಾರಗಳಾಗಿದ್ದಾವೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳು 10 ಅಂಕದ ಪ್ರಶ್ನೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಮ್ಮಡಿ ಪುಲಕೇಶಿ ಸಾಧನೆಗಳನ್ನ 10 ಪಾಯಿಂಟ್ಗಳಾಗಿ ವಿಭಾಗ ಮಾಡಿಕೊಂಡು ಸೆಕ್ಷನ್ ಮಾಡಿಕೊಂಡು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ದೀರ್ಘಕಾಲ ನೆನಪಿಡೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ 1 by 1 ನೋಡ್ತಾ ಹೋಗೋಣ. ಇತರ ಸಾಧನೆಗಳನ್ನ ಉಲ್ಲೇಖ ಮಾಡಿದ್ರೆ ಮೊದಲನೇ ಪಾಯಿಂಟು ಮಂಗಳೇಶನೊಡನೆ ಯುದ್ಧ, ಅದನ್ನ 70 ಸಿಂಬಿಗೆ ಯುದ್ಧ ಅಂತ ಕೂಡ ಕರೀತೇವೆ. ಇಮ್ಮಡಿ ಪುಲಕೇಶಿ ಅಪ್ರಾಪ್ತನಾಗಿದ್ದನ್ನೋ ಕಾರಣಕ್ಕಾಗಿಯೇ ಆತನ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ರಾಜ್ಯಭಾರದ ಪ್ರತಿನಿಧಿಯಾಗಿ ಆಳ್ವಿಕೆನ ಮಾಡ್ತಾ ಇದ್ದ. ಇಮ್ಮಡಿ ಪುಲಕೇಶಿ ಪ್ರಾಪ್ತ ವಯಸ್ಕನಾದ ಮೇಲೆ ಅಥವಾ ಪ್ರೌಢ ವಯಸ್ಕನಾದ ಮೇಲೆ ಅಧಿಕಾರ ಅವನಿಗೆ ಹಸ್ತಾಂತರ ಮಾಡಬೇಕಿತ್ತು. ಆದರೆ ತನ್ನ ಮಗನಿಗೆ ಹಸ್ತಾಂತರ ಮಾಡೋ ಪ್ರಯತ್ನ ಆ ಕಾರಣಕ್ಕಾಗಿ ಇಮ್ಮಡಿ ಪುಲಕೇಶಿ ತನ್ನ ಸ್ವಂತ ಚಿಕ್ಕಪ್ಪನ ವಿರುದ್ಧವಾಗಿ 609ರಲ್ಲಿ 70 ಸಿಂಬಿಗೆ ಅಥವಾ ಎಳಪಟ್ಟು ಸಿಂಬಿಗೆ ಅಂತ ಕೂಡ ಕರೆಯಲಾಗುತ್ತೆ. ಈ 70 ಸಿಂಬಿಗೆ ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕೊಂದು ಸಿಂಹಾಸನವನ್ನ ಅಲಂಕಾರ ಮಾಡ್ತಾನೆ. ಹಾಗಾಗಿ 609ರಲ್ಲಿ ಇಮ್ಮಡಿ ಪುಲಕೇಶಿ ಸಿಂಹಾಸರೋಹಣ ಅಂತೇಳಿ ಉಲ್ಲೇಖ ಮಾಡಬಹುದು. ಇದು ಕಾಲಾನುಕ್ರಮಣಿಕೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು 2ನೇ ಪಾಯಿಂಟು ರಾಷ್ಟ್ರಕೂಟರೊಡನೆ ಯುದ್ಧ. ಸಾಮಂತರಾಗಿದ್ದಂಥ ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತೆ ಗೋವಿಂದ ಇಬ್ಬರೂ ಕೂಡ ಆಂತರಿಕ ದಂಗೆಯನ್ನು ಉಂಟು ಮಾಡ್ತಾರೆ ಪುಲಕೇಶಿ ವಿರುದ್ಧವಾಗಿ. ಈ ಇಬ್ಬರನ್ನ ಭೀಮಾ ನದಿಯ ತೀರದಲ್ಲಿ ಸೋಲಿಸ್ತಾನೆ. ಅಪ್ಪಾಯಿಕ ಯುದ್ಧ ಭೂಮಿನ ಓಡ್ ಹೋಗ್ತಾನೆ, ಗೋವಿಂದ ಪುಲಕೇಶಿಗೆ ಶರಣಾಗತನಾಗ್ತಾನೆ. ಹೀಗೆ ಪುಲಕೇಶಿಯ ಶೌರ್ಯದ ಬಗ್ಗೆ ಗೊತ್ತಿಲ್ಲರ್ತಕ್ಕಂತಹ ಇವರಿಬ್ರು ಕೂಡ ಆಂತರಿಕ ದಂಗೆನ ಹುಟ್ಟು ಹಾಗೆ ಆ ದಂಗೆನ ಹತ್ತಿಕ್ಕಿದ್ದು ಮತ್ತು ಅವರನ್ನ ಶರಣಾಗತರಾಗಿ ಮಾಡ್ಕೊಂಡಿದ್ದು ಕೂಡ ಈತನ ಬಹುದೊಡ್ಡ ಪೊಲಿಟಿಕಲ್ ಅಚೀವ್ಮೆಂಟ್. ಇನ್ನು 3ನೇ ಪಾಯಿಂಟು ದಕ್ಕನ್ ರಾಜ್ಯದೊಡನೆ ಯುದ್ಧ. ಪ್ರತಿಯೊಂದು ರಾಜ್ಯದ ರಾಜ ಕೂಡ ತನ್ನ ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡುವಂಥ ಹಂಬಲವನ್ನು ನಾವು ಕಂಡೇ ಕಾಣ್ತೀವಿ. ಹಾಗೆಯೇ ಈತನು ಕೂಡ ಬಾದಾಮಿಯ ದಕ್ಷಿಣದ ಭಾಗದ ರಾಜ್ಯಗಳನ್ನ ಗೆಲ್ಲುವ ಪ್ರಯತ್ನ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಬನವಾಸಿ ಕದಂಬರನ್ನ, ಕೊಂಕಣದ ಮೌರ್ಯರನ್ನ,
ದಕ್ಷಿಣ ಕನ್ನಡದ ಆಲುಪ್ಪರನ್ನ ಮತ್ತು ತಲಕಡದ ಗಂಗರನ್ನ ಸೋಲಿಸಿ ಅವರ ಮೇಲೆ ತನ್ನ ಸಾರ್ವಭೌಮತ್ವನ ಬಾದಾಮಿ ಚಾಲುಕ್ಯರ ಸಾರ್ವಭೌಮತ್ವನ ಹೇಳ್ತಾನೆ. ಆ ರಾಜ್ಯಗಳನ್ನ ತನ್ನ ಸಾಮ್ರಾಜ್ಯದ ಭಾಗವಾಗಿ ಮಾಡ್ಕೊಳ್ತಾನೆ. ಇನ್ನು ಉತ್ತರ ಭಾರತದ ಮೇಲೆ ದಿಗ್ವಿಜಯ. ತಮ್ಮ ಬಾದಾಮಿ ಚಾಲುಕ್ಯರ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ರಾಜ್ಯಗಳನ್ನು ಕೂಡ ಈತ ಗೆಲ್ತಾ ಹೋಗ್ತಾನೆ. ಹೀಗೆ ದಕ್ಷಿಣ ಭಾರತ ರಾಜ್ಯಗಳನ್ನ ಗೆದ್ಕೊಂಡು ಹಾಗೇನೆ ಉತ್ತರ ಭಾರತದ ಕಡೆ ತನ್ನ ಸಾಮ್ರಾಜ್ಯ ಉತ್ತರ ಭಾಗದ ಕಡೆ ಕೂಡ ಹಲವಾರು ದಿಗ್ವಿಜಯಗಳನ್ನ ಕೈಗೊಳ್ತಾನೆ. ಆ ನಿಟ್ಟಿನಲ್ಲಿ ಉತ್ತರದಲ್ಲಿ ಪುರಿ, ಲಾಟ, ಇವತ್ತಿನ ಗುಜರಾತ್ನಲ್ಲಿ ಬರ್ತಕ್ಕಂಥ ಪ್ರಮುಖ ವಂಶ ಪ್ರತಿಹಾರರು, ಗೂರ್ಜರರು ಮತ್ತು ಮಾಳ್ವರ ದೊರೆಗಳನ್ನು ಸೋಲಿಸ್ತಾನೆ. ಉತ್ತರದಲ್ಲಿ ಪುರಿ, ಲಾಟ, ಪ್ರತಿಹಾರರು, ಗೂರ್ಜರರು ಮತ್ತು ಮಾಳ್ವರ ದೊರೆಗಳನ್ನು ಸೋಲಿಸಿ ಆ ರಾಜ್ಯಗಳನ್ನು ತನ್ನ ಅಧೀನ ಮಾಡ್ಕೊಳ್ತಾನೆ. ಈ ಗುಜರಾತ್ ಶಾಖೆಗೆ, ಈ ಗುಜರಾತ್ ಭಾಗದ ಅಧಿಕಾರವನ್ನು ಚಲಾಯಿಸೋದಕ್ಕೆ ತನ್ನ ಸಹೋದರ ಜಯಸಿಂಹನನ್ನ ಪ್ರಾಂತಾಧಿಕಾರಿಯನ್ನಾಗಿ ಅಥವಾ ರಾಜ್ಯಪಾಲನಾಗಿ ನೇಮಕ ಮಾಡಿ ತನ್ನ ವಾಪಸಾತಿಯನ್ನು ಮಾಡ್ಕೊಳ್ತಾನೆ. ಹೀಗೆ ಮುಂದೆ ಈ ಗುಜರಾತ್ ಶಾಖೆಯ ಚಾಲುಕ್ಯರ ಶಾಖೆಯನ್ನು ಜಯಸಿಂಹ ಸ್ಥಾಪನೆ ಮಾಡೋದನ್ನ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಇನ್ನು 5ನೇ ಪಾಯಿಂಟು ನರ್ಮದಾ ನದಿ ಕದನ ಅಥವಾ ನರ್ಮದಾ ನದಿ ಯುದ್ಧ. ಬಹಳ ಇಂಪಾರ್ಟೆಂಟು. ಹರ್ಷವರ್ಧನ ಕಾಲಕ್ಕೂ ಕೂಡ ಬರುತ್ತೆ. ಕಾಲಾನುಕ್ರಮಣಿಕೆಯಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಉತ್ತರ ಪತೇಶ್ವರ ಎಂಬ ಬಿರುದನ್ನು ಪಡ್ಕೊಂಡು ಹರ್ಷವರ್ಧನ ಇಡೀ ಉತ್ತರ ಭಾರತನ ಗೆದ್ದಂಥ ದೊರೆ. ಆ ಕಾರಣಕ್ಕೆ ಆತನ ಉತ್ತರ ಪತೇಶ್ವರನ ಕರೀತೇವೆ. ದಕ್ಷಿಣ ಭಾರತದ ಮೇಲೂ ಕೂಡ ತನ್ನ ಅಧಿಕಾರ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆತ ನರ್ಮದಾ ನದಿ ತೀರ ಹತ್ರ ಬಂದು ಬೀಡನ್ನ ಬಿಡ್ತಾನೆ ದಕ್ಷಿಣ ರಾಜ್ಯಗಳನ್ನ ಗೆಲ್ಲುವ ಪ್ರಯತ್ನಕ್ಕೆ. ಈ ಕಡೆ ಅವನಷ್ಟೇ ಸಮರ್ಥನಾಗಿರ್ತಕ್ಕಂಥ ದಕ್ಷಿಣ ಪತೇಶ್ವರ, ಇಡೀ ದಕ್ಷಿಣ ಭಾರತನ ಗೆದ್ದಂಥ ಇಮ್ಮಡಿ ಪುಲಕೇಶಿ, ಈತನು ಕೂಡ ತನ್ನ ಸಾಮ್ರಾಜ್ಯದ ಗಡಿಯಲ್ಲಿ ಬಂದಿರತಕ್ಕಂಥ ಹರ್ಷವರ್ಧನ ಎದುರಿಸೋದಕ್ಕಾಗಿಯೇ ಈತನು ಕೂಡ ನರ್ಮದಾ ನದಿ ಕದನ ತೀರಕ್ಕೆ ಬರ್ತಾನೆ. ಈ ನರ್ಮದಾ ನದಿ ಕದನ ನರ್ಮದಾ ನದಿಯ ತೀರದಲ್ಲಿ ಆಗಿರೋ ಕಾರಣಕ್ಕಾಗಿಯೇ ನರ್ಮದಾ ರಿವರ್ ಬ್ಯಾಟಲ್ ಅಂತ ಇದನ್ನು ಕರೆಯುವಂಥದ್ದು. ಈ ಒಂದು ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ ಸೋಲಿಸ್ತಾನೆ. ಈ ಬಗ್ಗೆ ಹೊಯನ್ ಸಾಂಗ್ನ ಸಿಯುಕಿ ಗ್ರಂಥ ಮತ್ತು ಇಮ್ಮಡಿ ಪುಲಕೇಶಿಯ ಸಾಧನೆ ಹೇಳ್ತಕ್ಕಂಥ ಐಹೊಳೆ ಪ್ರಶಸ್ತಿ ಶಾಸನ ಎರಡರಲ್ಲೂ ಕೂಡ ಉಲ್ಲೇಖವನ್ನು ಕಾಣ್ತೇವೆ. ಸೋತಂತ ಉತ್ತರ ಪ್ರದೇಶವರನಾದ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ರಾಜಕೀಯ ಒಪ್ಪಂದ ಆಗುತ್ತೆ. ಆ ಮೂಲಕ ನರ್ಮದಾ ನದಿ ಅವರಿಬ್ಬರ ಸಾಮ್ರಾಜ್ಯಗಳ ಗಡಿಯಾಗುತ್ತೆ. ಹೀಗೆ ಸಕಲೋತ್ತರ ಪತನ ಆಗಿರ್ತಕ್ಕಂತಹ ಉತ್ತರ ಪ್ರದೇಶ ಹರ್ಷವರ್ಧನವನ್ನು ಕೂಡ ಗೆದ್ದದ್ದು ಇಮ್ಮಡಿ ಪುಲಕೇಶಿ ಬಹುದೊಡ್ಡ ಹೆಗ್ಗಳಿಕೆ. ಇನ್ನು 6ನೇ ಪಾಯಿಂಟು ಪೂರ್ವ ಭಾರತದೊಂದಿಗೆ ಯುದ್ಧ. ಪೂರ್ವ ಭಾರತದ ಪ್ರಮುಖ ದೊರೆಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾನೆ ಈತ. ದಕ್ಷಿಣದ ಕೋಸಲ ಮತ್ತು ಕಳಿಂಗ ದೊರೆಗಳು ತಾವಾಗಿ ಇವನಿಗೆ ಶರಣಾಗತಿನ ಒಪ್ಪಿಸಿದ್ರೆ, ಇನ್ನು ಪಿಷ್ಟಪುರವನ್ನ ಮತ್ತು ವೆಂಗಿ ಮಂಡಲನ ಎರಡನ್ನೂ ಕೂಡ ಯುದ್ಧ ಮಾಡಿ ಗೆಲ್ತಾನೆ ಅವನು. ಸೊ ಗೆದ್ದಂಥ ಈ ವೆಂಗಿ ಮಂಡಲಕ್ಕೆ ತನ್ನ ಸಹೋದರನಾಗಿರ್ತಕ್ಕಂಥ ಕುಬ್ಜ ವಿಷ್ಣುವರ್ಧನನ ಅರಸನನ್ನಾಗಿ ಪ್ರಾಂತಾಧಿಕಾರಿಯಾಗಿ ನೇಮಕ ಮಾಡ್ತಾನೆ. ಮುಂದೆ ಇದು ಸ್ವತಂತ್ರವಾಗಿ ವೆಂಗಿ ಚಾಲುಕ್ಯರ ಸಾಮ್ರಾಜ್ಯನ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಮ್ಮಡಿ ಪುಲಕೇಶಿ ಗೆದ್ದಂಥ ವೆಂಗಿ ಮಂಡಲಕ್ಕೆ ತನ್ನ ಮತ್ತೋರ್ವ ಸಹೋದರ ಕುಬ್ಜ ವಿಷ್ಣುವರ್ಧನನ ಪ್ರಾಂತಾಧಿಕಾರಿಯಾಗಿ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಇದು ಮುಂದೆ ಅವರು ಸ್ವತಂತ್ರರಾಗಿ ವೆಂಗಿ ಚಾಲುಕ್ಯರು ಎಂಬ ಶಾಖೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಥವಾ ಸ್ಥಾಪನೆ ಮಾಡ್ತಾರೆ. ಏಕೆಂದರೆ ಇಲ್ಲಿ ಚಾಲುಕ್ಯರಲ್ಲಿ 3 ಪ್ರಧಾನ ಶಾಖೆಗಳನ್ನು ಕಾಣ್ತೇವೆ. ಒಂದು ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಮತ್ತು ವೆಂಗಿ ಚಾಲುಕ್ಯರು ಅಂತ. ಯಾಕೆಂದರೆ ಮೂಲ ಆರಂಭಿಕ ಚಾಲುಕ್ಯರಲ್ಲಿ ಅಥವಾ ಬಾದಾಮಿ ಚಾಲುಕ್ಯರಲ್ಲಿ ಇವರು ಕಾಣ್ತೇವೆ. ಆ ಕಾರಣಕ್ಕೆ ನಾವು ಶಾಖೆಗಳಾಗಿ ನಾವು ಅಧ್ಯಯನ ಮಾಡ್ತೇವೆ. ಹಾಗೆ ವೆಂಗಿ ಚಾಲುಕ್ಯ ರಾಮರಾಜ್ಯ ಸ್ಥಾಪನೆ ಆಗೋದಕ್ಕೆ ಮೂಲ ಕಾರಣ ಇಮ್ಮಡಿ ಪುಲಕೇಶಿ ವೆಂಗಿ ಮಂಡಲನ ಗೆದ್ದು ಅಲ್ಲಿ ತನ್ನ ಪ್ರಾಂತಾಧಿಕಾರಿಯಾಗಿ ರಾಜಪ್ರತಿನಿಧಿಯಾಗಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನ ನೇಮಕ ಮಾಡ್ತಾನೆ. ಮುಂದೆ ಇವನೇ ವೆಂಗಿ ಚಾಲುಕ್ಯರ ಶಾಖೆಯನ್ನು ಆರಂಭ ಮಾಡ್ತಾನೆ. ಇನ್ನು ಮತ್ತೊಂದು ಪ್ರಮುಖ ಅಂಶ 7ನೇ ಪಾಯಿಂಟು ಪಲ್ಲವರೊಂದಿಗೆ ಪ್ರಥಮ ಯುದ್ಧ. ಇಮ್ಮಡಿ ಪುಲಕೇಶಿ ಪ್ರಧಾನವಾಗಿ ಪಲ್ಲವರೊಂದಿಗೆ 2 ಯುದ್ಧಗಳನ್ನು ಮಾಡಬೇಕಾಗಿ ಬರುತ್ತೆ. ನೆರೆ ರಾಜ್ಯ ಪಲ್ಲವರೊಂದಿಗೆ. ಇಲ್ಲಿ ಪ್ರಥಮ ಯುದ್ಧನ ಗಮನಿಸೋಣ. ಯಾಕಂದ್ರೆ 2 ಕೂಡ ಭಿನ್ನವಾಗಿರ್ತಕ್ಕಂಥ ರಿಸಲ್ಟನ್ನು ಹೊಂದಿರತಕ್ಕಂಥವು. ಆ ಕಾರಣಕ್ಕೆ 2 ಪಾಯಿಂಟ್ಗಳು ಮಾಡ್ಕೊಳ್ಳೋಣ. ಪಲ್ಲವರೊಂದಿಗೆ ಪ್ರಥಮ ಯುದ್ಧ. ಇಲ್ಲಿ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಯಾಕೆ ಸಂಘರ್ಷ ಆಗುತ್ತೆ ಅನ್ನೋ ನೋಡೋದಾದ್ರೆ, ದಕ್ಕನಿನ ಸಾರ್ವಭೌಮತ್ವಕ್ಕಾಗಿ ಕಾದಾಟ ಆಗುತ್ತೆ. ಇಲ್ಲಿ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವನ ಸ್ಥಾಪಿಸೋದಕ್ಕೆ, ಹಿಡಿತನ ಸಾಧಿಸೋದಕ್ಕೆ ಪಲ್ಲವರ ದೊರೆ 1ನೇ ಮಹೇಂದ್ರ ವರ್ಮನನ್ನ ಇಮ್ಮಡಿ ಪುಲಕೇಶಿ ಪೊಲ್ಲಿಲೂರು ಎಂಬ ಕದನದಲ್ಲಿ ಸೋಲಿಸ್ತಾನೆ. ಈ ದಾಳಿ ಪಲ್ಲವ ಮತ್ತು ಚಾಲುಕ್ಯರ ನಡುವೆ ಶತಮಾನಗಳ ಕಾಲ ಸಂಘರ್ಷಕ್ಕೆ ನಾಂದಿ ಹಾಡಿದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ನಂತರ ಚೋಳ ಮತ್ತು ಚೇರನ್ನ ಸೋಲಿಸಿ ಅವರಿಂದ ಕಪ್ಪ ಕಣಕಿನ ಪಡ್ಕೊ ಬರ್ತಾನೆ. ಮೇಜರ್ ಆಗಿ ಪೊಲ್ಲಿಲೂರು ಕದನ ಇಮ್ಮಡಿ ಪುಲಕೇಶಿ ಪಲ್ಲವ ದೊರೆ 1ನೇ ಮಹೇಂದ್ರ ವರ್ಮನನ್ನ ಪೊಲ್ಲಿಲೂರು ಕದನದಲ್ಲಿ ಸೋಲಿಸಿ ಆ ಪ್ರದೇಶದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಪಲ್ಲವರೊಂದಿಗೆ ಅಂತಿಮ ಯುದ್ಧ 1642ರಲ್ಲಿ 1ನೇ ನರಸಿಂಹವರ್ಮ ಪಲ್ಲವ ದೊರೆ, ಈತ 1ನೇ ಮಹೇಂದ್ರ ವರ್ಮನ ಮಗ.
ಯಾರು ಇಮ್ಮಡಿ ಪುಲಕೇಶಿನ ಸೋತು ಹತನಾಗಿದ್ನೋ ಆತನ ಮಗ 1ನೇ ನರಸಿಂಹವರ್ಮ ತನ್ನ ತಂದೆ ಆದಂಥ ಅವಮಾನ ಸೇಡನ್ನ ತೀರಿಸಿಕೊಳ್ಳೋದಕ್ಕೋಸ್ಕರನೇ 642ರಲ್ಲಿ ಇಮ್ಮಡಿ ಪುಲಕೇಶಿ ವಿರುದ್ಧ ಬಹಳ ದೊಡ್ಡ ಯುದ್ಧವನ್ನು ಕೈಗೊಳ್ತಾನೆ. ಇಲ್ಲಿ ಪ್ರಮುಖವಾಗಿ 3 ಯುದ್ಧಗಳಾಗ್ತವೆ. ಯಾವ್ಯಾವುದು ಅಂದರೆ ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾರ. ಪೆರಿಯಾಲ, ಮಣಿಮಂಗಲ ಮತ್ತು ಸುರಮರ ಈ 3 ಕದನಗಳು ಇಮ್ಮಡಿ ಪುಲಕೇಶಿ ಮತ್ತು 1ನೇ ನರಸಿಂಹವರ್ಮ ನಡುವೆ ಆಗುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಇಮ್ಮಡಿ ಪುಲಕೇಶಿ ಸೋಲ್ತಾನೆ, ಪ್ರಾಯಶಃ ಅಲ್ಲೇ ಹತನಾಗಿರ್ಬೋದು ಅಂತ ಇತಿಹಾಸಕ್ಕೆ ಊಹೆ ಮಾಡ್ತಾರೆ. ಯಾಕಂದರೆ ಆನಂತರದಲ್ಲಿ ಆತನ ಬಗ್ಗೆ ನಮಗೆ ಯಾವುದೇ ಉಲ್ಲೇಖ ಸಿಕ್ಕೋದಿಲ್ಲ. ಹಾಗಾಗಿ ಈ 1ನೇ ನರಸಿಂಹವರ್ಮನ ಜೊತೆಗೆ ಆಗಿರ್ತಕ್ಕಂಥ ಅಂತಿಮ ಯುದ್ಧದಲ್ಲಿ ಪುಲಕೇಶಿ ಯುದ್ಧರಂಗದಲ್ಲೇ ಮಡಿದನೆ ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ಸಮಯದಲ್ಲಿ ನರಸಿಂಹವರ್ಮನು ವಾತಾಪಿ ಕೊಂಡನೆಂಬ ಬಿರುದನ್ನು ಪಡ್ಕೊಳ್ಳೋ ಸುಮಾರು 13 ವರ್ಷಗಳ ಕಾಲ ವಾತಾಪಿ ಪಲ್ಲವರ 1ನೇ ನರಸಿಂಹವರ್ಮನ ಅಥವಾ ಪಲ್ಲವರ ಅಧೀನಕ್ಕೆ ಒಳಪಟ್ಟನ್ನು ಕಾಣ್ತಾ ಹೋಗ್ತೇವೆ. ಹೀಗೆ ಅಂತಿಮದಲ್ಲಿ ಪುಲಕೇಶಿ ಸೋತು ಸಾವನ್ನು ಕಾಣಬೇಕಂತ ಅನಿವಾರ್ಯತೆ ನಾವಿಲ್ಲಿ ಕಾಣ್ತೇವೆ. ಇನ್ನು ವಿದೇಶಿ ಸಂಬಂಧ, ಇದರಲ್ಲೂ ಕೂಡ ಆತನ ವ್ಯಕ್ತಿತ್ವ ಮತ್ತು ಹಿರಿಮೆಗೆ ಸಂಬಂಧಪಟ್ಟ ಸಂಗತಿಗಳು. ಆ 8 ಪಾಯಿಂಟ್ಗಳು ರಾಜಕೀಯ ಸಾಧನೆಗಳಾದರೆ ಈ ವಿದೇಶಿ ಸಂಬಂಧ ಮತ್ತು ಬಿರುದುಗಳು ಇವೆಲ್ಲವೂ ಕೂಡ ಆತನ ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಅಥವಾ ಸಾಂಸ್ಕೃತಿಕ ಸಾಧನೆಗಳ ಉಲ್ಲೇಖನೆ ಆಗಿರ್ತಕ್ಕಂಥ ಸಂಗತಿ ಅಥವಾ ವ್ಯಕ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ವಿದೇಶಿ ಸಂಬಂಧ, ನಮ್ಮ ಭಾರತದ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ವಿದೇಶಗಳಲ್ಲೂ ಕೂಡ ರಾಯಭಾರಿಗಳನ್ನು ಹೊಂದಿದ್ರು. ಜೊತೆಗೆ ವಿದೇಶಗಳಿಂದ ಬೇರೆ ಸಾಮ್ರಾಜ್ಯ ದೊರೆಗಳು ಬಾದಾಮಿಗೆ ರಾಯಭಾರಿಗಳನ್ನ ಕಳಿಸ್ಕೊಡ್ತಾ ಇರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮಗೆ ಅಜಂತಾ ಗುಹೆ. ಯಾಕೆಂದರೆ ಪುಲಕೇಶಿಯು ಪರ್ಷಿಯರ ದೊರೆ 2ನೇ ಖುಸ್ರು ಮತ್ತು ಇಮ್ಮಡಿ ಪುಲಕೇಶಿಯ ರಾಯಭಾರ ಸಂಬಂಧವನ್ನು ತಿಳಿಸ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವರ್ಣಚಿತ್ರ ಅಜಂತರ 1ನೇ ಗುಹಾಲಯದಲ್ಲಿದೆ. ಅಜಂತರ 1ನೇ ಗುಹಾಲಯದಲ್ಲಿ ನಮಗೆ ಈ ಚಿತ್ರ ಇದೆ. ಪರ್ಷಿಯದ ದೊರೆ ಆಗಿರ್ತಕ್ಕಂಥ 2ನೇ ಖುಸ್ರುವಿನ ರಾಯಭಾರಿಯನ್ನು ಇಮ್ಮಡಿ ಪುಲಕೇಶಿ ಸ್ವಾಗತ ಮಾಡ್ತಾ ಇದ್ದ ಅನ್ನೋ ಚಿತ್ರ ನಾವು ಕಾಣ್ತೇವೆ. ಇದರಿಂದ ಪರ್ಷಿಯಾ ದೇಶದವರೆಗೂ ಕೂಡ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆಯ ಒಂದು ಕೀರ್ತಿ ಹಬ್ಬಿತ್ತು ಅನ್ನೋದಕ್ಕೆ ನಮಗೆ ಸ್ಪಷ್ಟ ಉಲ್ಲೇಖ ಸಿಗುತ್ತೆ. ಜೊತೆಗೆ ಅರಬ್ ಇತಿಹಾಸಕರ ತಬರಿ ಅಂತಕ್ಕಂಥವನು ಕೂಡ ತನ್ನ ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾನೆ. ಅರಬ್ ಇತಿಹಾಸಕರ ತಬರಿ ಕೂಡ ಈ ಪುಲಕೇಶಿ ಮತ್ತು ಪರ್ಷಿಯಾದ ನಡುವಿನ ಒಂದು ರಾಯಭಾರ ಸಂಬಂಧವನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಇನ್ನು ಸಾಮ್ರಾಜ್ಯ ವಿಸ್ತೀರ್ಣ, ಈತನ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿ ಇಡೀ ದಕ್ಷಿಣ ಭಾರತ ಅಂತ ಉಲ್ಲೇಖ ಮಾಡ್ತೇವೆ. ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಮೈಸೂರಿನವರೆಗೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿತ್ತು. ಈತ ಬಹುದೊಡ್ಡ ಚಕ್ರವರ್ತಿನಕ್ಕೆ ಇದೆಲ್ಲದೂ ಕೂಡ ಸಾಕ್ಷಿ ಆಗುತ್ತೆ. ಈತ ಅಶ್ವಮೇಧ ಯಾಗವನ್ನು ಕೂಡ ಕೈಗೊಳ್ತಾನೆ. ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ವಿಸ್ತೀರ್ಣ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಮೈಸೂರು, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಾಗಿ ಹಬ್ಬಿತ್ತು. ಈ ದಿಗ್ವಿಜಯಗಳ ಜ್ಞಾಪಕಾರ್ಥಕವಾಗಿ ಆತ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ ನಾವಿಲ್ಲಿ ಉಲ್ಲೇಖ ಮಾಡಿಕೊಳ್ತೇವೆ. ಇನ್ನು ಈತನ ವ್ಯಕ್ತಿತ್ವಕ್ಕೆ ಕನ್ನಡಿ ಅಂತಂದರೆ ಆತನ ಬಿರುದುಗಳು, ಆತನ ಶ್ರೇಷ್ಠ ಬಿರುದುಗಳು. ಇಮ್ಮಡಿ ಪುಲಕೇಶಿ ಬಿರುದುಗಳನ್ನು ನಾವು 2 ಅಂಕದ ಪ್ರಶ್ನೆಗಳು ಕೇಳಬಹುದು ಅಥವಾ ಹೊಂದಿಸಿ ಬರಲಿ ಕೂಡ ಕೇಳಬಹುದು, ಅಥವಾ 10 ಅಂಕದ ಪ್ರಶ್ನೆಗೆ ಅತ್ಯಂತ ಉಲ್ಲೇಖನೀಯವಾಗಿರ್ತಕ್ಕಂಥ ಅಂಶ, ಇದನ್ನು ಬರಲೇಬೇಕು ನೀವು. ಈತನ ಬಿರುದುಗಳು ಮಹಾರಾಜಾದಿರಾಜ, ದಕ್ಷಿಣಾಪತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ ಮತ್ತು ಪೃಥ್ವಿವಲ್ಲಭ. ಮಹಾರಾಜಾದಿರಾಜ, ದಕ್ಷಿಣಾಪತೇಶ್ವರ, ಸತ್ಯಾಶ್ರಯ ಮತ್ತು ಪರಮೇಶ್ವರ ಹಾಗೂ ಪೃಥ್ವಿವಲ್ಲಭ ಇವೆಲ್ಲವೂ ಕೂಡ ಇಮ್ಮಡಿ ಪುಲಕೇಶಿಯ ಬಿರುದುಗಳು. ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಏನು ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ, ಆತ ಬಾದಾಮಿಗೂ ಕೂಡ ಭೇಟಿಯನ್ನು ಕೊಟ್ಟು 640ರಲ್ಲಿ ಬಾದಾಮಿಗೆ ಭೇಟಿ ಕೊಟ್ಟಂತ ಹುಯೆನ್ ಸಾಂಗು ಇಮ್ಮಡಿ ಪುಲಕೇಶಿನ ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತೇಳಿ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಅಂದರೆ ಈತನ ಶೌರ್ಯಗಳನ್ನು ಹುಯೆನ್ ಸಾಂಗನ್ನು ಕೂಡ ಮೆಚ್ಚಿಕೊಂಡು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ಇಮ್ಮಡಿ ಪುಲಕೇಶಿಯ ಬಿರುದುಗಳನ್ನು ನೆನ್ಪಿಡ್ಕೊಂಡು ಟ್ರಿಕ್ಸ್ ಏನಪ್ಪ ಅಂದರೆ DP. ಸಾಮಾನ್ಯವಾಗಿ ಮೊಬೈಲ್ ಯೂಸ್ ಮಾಡ್ತಿರಲ್ಲ ಮಕ್ಕಳು ನೀವೆಲ್ಲರೂ ಕೂಡ DP ಗೊತ್ತಿರುತ್ತೆ, ವಾಟ್ಸಪ್ DP ಅಥವಾ ಫೇಸ್ಬುಕ್ DP ಅಂತ ಏನು ಕರಿತೀರಿ ನೀವು. ಆ DP ಒಳಗೆ ನಾವು ಇಮ್ಮಡಿ ಪುಲಕೇಶಿಯ ಬಿರುದುಗಳನ್ನು ನೆನ್ಪಿಡ್ಬೋದು. DP ಅಂತಂದರೆ ದಕ್ಷಿಣ ಪತೇಶ್ವರ, D ಅಂದರೆ ದಕ್ಷಿಣ, P ಅಂದರೆ ಪತೇಶ್ವರ ಹಾಗೂ ತೆಗೆದುಕೋಬೋದು. ಇನ್ನು P ಅಂದರೆ ಮತ್ತೊಂದು ಸಿಂಪಲ್ ಹೇಳೋದಾದರೆ ಪರಮೇಶ್ವರ ಮತ್ತು ಪೃಥ್ವಿವಲ್ಲಭ, ಪರಮೇಶ್ವರ ಮತ್ತು ಪೃಥ್ವಿವಲ್ಲಭ ಅಂತೇಳಿ ಕರಿಬೋದು. ಈ 3 ಬಿರುದುಗಳನ್ನು DP ಅಂತಕ್ಕಂಥ ಸಂಕ್ಷಿಪ್ತವಾಗಿ ನೆನ್ಪಿಡೋ ಪ್ರಯತ್ನ ಮಾಡಿದರೆ ನಿಮಗೆ ಲೈಫ್ ಲಾಂಗಲ್ಲಿ ಅಥವಾ ತುಂಬ ಲಾಂಗ್ ಟರ್ಮಲ್ಲಿ ಇಮ್ಮಡಿ ಪುಲಕೇಶಿಯ ಬಿರುದುಗಳನ್ನು ನೆನ್ಪಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಇಮ್ಮಡಿ ಪುಲಕೇಶಿಯ ಸಾಧನೆಗಳಿಗೆ ಸಂಬಂಧಪಟ್ಟದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅಲ್ಲಿ ಬೆಲ್ ಐಕನನ್ನು ಒತ್ತಿ. ಇದರಿಂದ ನಮ್ಮ ಅಪ್ಲೋಡ್ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಇದರಿಂದ ನೋಡೋದಕ್ಕೆ, ನಿಮಗೆ ವಾಚ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.